ಶ್ರೀ ಸ್ವಾಮಿ ಸಮರ್ಥ ಮಹಾರಾಜ್ ಕಿ ಜೈ. ಸ್ವಾಮಿ ಸಮರ್ಥ ಅವರ ಚರಿತ್ರೆ. ಸ್ವಯಂಭೂ ಅವತಾರ. ಅಕ್ಕಲಕೋಟ ಬ್ರಹ್ಮಾಂಡ ನಾಯಕ ನಿರ್ಗುಣ ನಿರಂಕಾರನಾಗಿದ್ದು ಅವನು ಕಾಲಕ್ಕೆ ಸಗುಣ ಸಹಕಾರ ಸ್ವರೂಪದಲ್ಲಿಯೂ ಪ್ರಕಟವಾಗುತ್ತಾನೆ. ಅವತಾರಿ ಮಹಾಪುರುಷರು ಈಶ್ವರನ ಯಾವ ಕಾರ್ಯದ ಸಲುವಾಗಿ ಅವತರಿಸುತ್ತಾರೋ ಆ ಕಾರ್ಯ ಪೂರ್ಣಗೊಳಿಸಿದ ನಂತರ ಅವರು ಪುನಃ ಅವರ ಮೂಲ ಸ್ವರೂಪದಲ್ಲಿ ಅಂದರೆ ಅನಂತದಲ್ಲಿ ವಿಲೀನವಾಗುತ್ತಾರೆ. ಶ್ರೀರಾಮ್, ಶ್ರೀಕೃಷ್ಣ, ಗೌತಮ ಬುದ್ಧ ಮತ್ತು ಜೀಸಸ್ ಕ್ರಿಸ್ಟ್ ಹೀಗೆ ಕೆಲವು ಸುಪ್ರಸಿದ್ಧ ಅವತಾರಿ ಮಹಾಪುರುಷರು ಮನುಕುಲದ ಮೇಲೆ ತಮ್ಮದೇ ಆದ ಅದ್ಭುತ ವ್ಯಕ್ತಿತ್ವವನ್ನು ಆಳವಾಗಿ ಮತ್ತು ಶಾಶ್ವತವಾಗಿ ಬಿಂಬಿಸಿದ್ದಾರೆ. ಹೀಗೆ ಅನೇಕ ಅವತಾರಿ ಮಹಾಪುರುಷರು ಮನುಕುಲದ ಉದ್ಧಾರಕ್ಕಾಗಿ ತಮ್ಮ ವಿಶ್ವ ಕಲ್ಯಾಣಕ್ಕಾಗಿ ಬಹಳ ಅಮೂಲ್ಯ ಮತ್ತು ಪರಿವರ್ತನೆಯ ಕಾರ್ಯ ಮಾಡಿದ್ದಾರೆ. ಆದರೆ ಅವರ ಬಗ್ಗೆ ಸಾಮಾನ್ಯರಿಗೆ ಹೆಚ್ಚಾಗಿ ಗೊತ್ತಿಲ್ಲ, ಅಥವಾ ಈ ಮಹಾಪುರುಷರು ತಾವಾಗಿಯೇ ಪ್ರಸಿದ್ಧಿಯಿಂದ ದೂರ ಉಳಿದಿರಬಹುದು. ಶ್ರೀ ಸ್ವಾಮಿ ಸಮರ್ಥ ಇವರು ಈಶ್ವರನ ಅವತಾರವಿದ್ದು ಕಳೆದ 800 ವರ್ಷಗಳಿಂದ ಮಾನವನ ವಿಕಾಸದ ಕಾಯತ್ವ ವಹಿಸಿ ಅಖಂಡವಾಗಿ ಪ್ರಸಿದ್ಧಿಯಿಂದ ದೂರವಿದ್ದು ಪರಿಶ್ರಮಿಸಿದ್ದಾರೆ. ಅವರು ಮೊದಲಿಗೆ ಎಲ್ಲಿ ಮತ್ತು ಹೇಗೆ ಪ್ರಕಟರಾದರು ಎಂಬುದು ಮಾತ್ರ ಇನ್ನೂ ನಿಗೂಢವಾಗಿದೆ. ಶ್ರೀ ಸ್ವಾಮಿ ಸಮರ್ಥರು ಅವತರಿಸಿದ್ದು ಏಕೆ ಮತ್ತು ಹೇಗೆ ಎಂಬುದರ ಶ್ರೀ ಸ್ವಾಮಿ ಸಮರ್ಥರು ಅವತರಿಸಿದ್ದು ಏಕೆ ಹೇಗೆ ಎಂಬುದರ ಹಿನ್ನೆಲೆಯ ಕುರಿತು ಆಲೋಚನೆಯನ್ನು ಕೆಳಗಿನ 5 ಭಾಗಗಳಲ್ಲಿ ಶ್ರೀ ನಾನಾ ಗದ್ರೆ ಇವರು ಶ್ರೀ ಸ್ವಾಮಿ ಸಮರ್ಥ ಪರಿವಾರದಲ್ಲಿನ ಒಬ್ಬ ಅಧಿಕಾರಿ ವ್ಯಕ್ತಿಗಳಾಗಿದ್ದಾರೆ. ನಾನು ಈ ಪುಸ್ತಕದ ಕುರಿತು ಅವರೊಂದಿಗೆ ಅಭಿಪ್ರಾಯ ವಿನಿಮಯ ಮಾಡಿ ಸಲಹೆಯನ್ನು ಪಡೆಯುತ್ತಿದ್ದೇನೆ. ನಾವು ಮಾತನಾಡುತ್ತಿರುವಾಗ ಶ್ರೀ ನಾನಾ ಇವರು ಸಹಜವಾಗಿ ನನಗೆ ಕೇಳಿದರು, ನಿಮಗೆ ಯಾರಾದರೂ ದಾಡಿ ಇದ್ದ ಸ್ನೇಹಿತರಿದ್ದಾರೇನೋ? ನಾನು ಆಶ್ಚರ್ಯಕನಾಗಿ ಅವರು ಹೀಗೆ ಯಾಕೆ ಕೇಳುತ್ತಿದ್ದಾರೆ ಎಂದು ವಿಚಾರ ಮಾಡುತ್ತಾ ಹೌದು ಇದ್ದಾರೆ ಎಂದು ಉತ್ತರ ನೀಡಿದೆ. ಅವರು ಕೂಡಲೇ ನಿಮ್ಮ ಈ ದಾಡಿ ಇದ್ದ ಸ್ನೇಹಿತರನ್ನು ಸಂಕಟದಲ್ಲಿದ್ದಾನೆ ಮತ್ತು ನೀವು ಅವನಿಗೆ ಸಹಾಯ ಮಾಡಬೇಕು ಎಂದು ಹೇಳಿದರು. ನನಗೆ ದಾಡಿ ಇರುವ 4 ಜನ ಸ್ನೇಹಿತರಿದ್ದರು. ಅವರಲ್ಲಿ 2 ನಾನು ಅತಿ ಎಚ್ಚರಿಕೆಯಿಂದ ವಿಚಾರಣೆ ಮಾಡಿದೆ, ಆದರೆ ಆ ಸ್ನೇಹಿತರು ತೊಂದರೆಯಲ್ಲಿ ಇರಲಿಲ್ಲ. ಹೀಗೆ ಶೋಧಿಸುವುದು ಕಠಿಣವಾದ ಕೆಲಸ ಎಂಬುದು ನನ್ನ ಗಮನಕ್ಕೆ ಬಂದಿತು. ಕೊನೆಗೆ ನಾನು ಈ ವಿಚಾರವನ್ನು ಬಿಟ್ಟುಬಿಟ್ಟೆ. ಶ್ರೀ ನಾನಾ ಅವರೊಂದಿಗೆ ಆದ ಮಾತುಕತೆಯ ಬಗ್ಗೆ ಸಹ ಮರೆತು ಬಿಟ್ಟೆ. ಅನಂತರ ಸುಮಾರು 1 ತಿಂಗಳಾದ ಮೇಲೆ ನಾನು ನನ್ನ ಒಬ್ಬ ಪಾರ್ಸಿ ಸ್ನೇಹಿತನ ಮಗನ ನವಜ್ಯೋತಿ ವಿಧಿಗಾಗಿ ಆಯೋಜನೆ ಮಾಡಿದ ಸಮಾರಂಭಕ್ಕೆ ಹೋಗಿದ್ದೆ. ಹಿಂದೂ ಧರ್ಮದಲ್ಲಿನ ಮುಂಜೀವೆ ಬಂಧನದಂತೆ ಪಾರ್ಸಿ ಧರ್ಮದಲ್ಲಿ ನವಜ್ಯೋತಿ ಈ ವಿಧಿಯನ್ನು ಮಾಡುತ್ತಾರೆ. ಈ ಸಮಾರಂಭದಲ್ಲಿ ನಾನು ನನ್ನ ಪಾರ್ಸಿ ಸ್ನೇಹಿತನ ಶ್ರೀ ಮೀನು ಭುಜವಾಲ ಇವನಿಗೆ ಭೇಟಿಯಾದೆ. ಅವನ ಭೇಟಿಯಿಂದ ನನಗೆ ಬಹಳ ಆನಂದವಾಯಿತು. ಶ್ರೀ ಮೀನು ಇವನು ಅತ್ಯಂತ ಅನುಭವಿಸಿ ಪರಿಣಿತಿ ಹೊಂದಿರುವ ಮತ್ತು ಉನ್ನತ ವ್ಯಾಸಂಗ ಮಾಡಿದ CPA ಇದ್ದಾನೆ. ಶ್ರೀ ಮೀನು ತನ್ನ ಆರ್ಥಿಕ ಬಿಕ್ಕಟ್ಟಿನ ಬಗ್ಗೆ ನನ್ನೊಡನೆ ಚರ್ಚೆ ಮಾಡಿದನು.
ತಮ್ಮ ಕುಟುಂಬದ ಆರ್ಥಿಕ ಹೊಣೆಗಾರಿಕೆಯನ್ನು ಹೇಗೆ ಪೂರೈಸಬೇಕೆಂಬುದರ ಬಗ್ಗೆ ಚಿಂತೆಯಲ್ಲಿದ್ದನು. ಕೂಡಲೇ ನಾನಾ ಕೆಲವು ದಿನಗಳ ಹಿಂದೆ ದಾಡಿ ಇದ್ದ ನನ್ನ ಒಬ್ಬ ಸ್ನೇಹಿತನ ಕುರಿತು ಹೇಳಿದರೂ ಅವನು ಮೀನು ಇದ್ದಾನೆ ಎಂಬುದರ ನನ್ನ ಗಮನಕ್ಕೆ ಬಂದಿತು. ಆಮೇಲೆ ಕೆಲವು ದಿನಗಳಲ್ಲಿ ನಾನು ಶ್ರೀ ನಾನಾ ಇವನೊಂದಿಗೆ ಭಾರತಕ್ಕೆ ಟೆಲಿಫೋನ್ ಮಾಡಿ ಮಾತನಾಡಿದೆ ಮತ್ತು ಅವರಿಗೆ ಇಡೀ ಪರಿಸ್ಥಿತಿಯನ್ನು ವಿವರಿಸಿ ಹೇಳಿದೆ. ಇದನ್ನು ಕೇಳಿ ಶ್ರೀ ನಾನಾ ಇವರು ನನಗೆ ಸಲಹೆ ನೀಡಿದರು. ಶ್ರೀ ಮೀನು ಧನಸಂಪತ್ತಿನ ದೇವತೆಯಾದ ಶ್ರೀ ಲಕ್ಷ್ಮಿ ಇವಳ ಶ್ರೀ ಸೂಕ್ತದ ಶ್ರವಣ ಮಾಡಬೇಕು. ಈ ರಹಸ್ಯಮಯ ಸಂದೇಶವನ್ನು ಕೇಳಿದ ನಂತರ ಶ್ರೀ ಮೀನು ಅವರು ಸಲಹೆ ಕೊಟ್ಟಂತೆ ದಿನ 29 ಅಕ್ಟೋಬರ್ 1995 ಇನ್ನಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರೀ ಸ್ವಾಮಿ ಸಮರ್ಥ ಮಹಾರಾಜ್ ಕಿ ಜೈ.